ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ಫೈನಾನ್ಸ್ ಮಿನಿಸ್ಟ್ರು ಮತ್ತು ಅವರ ಪೂರ್ತಿ ಏನು ಫೈನಾನ್ಸ್ ಎಕನಾಮಿಕ್ ಟೀಮ್ ಇದೆ, ಬಜೆಟ್ ಹೈಲೈಟ್ಸ್ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳಿದ್ರು ಕೆಲವರು, ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ಕೇಳಿದ್ರು. ಮುಂಬೈನಲ್ಲಿ ಪ್ರತಿದಿನ ಇನ್ವೆಸ್ಟರ್ಸ್ದು ದುಡ್ಡು ಹೋಗ್ತಾ ಇದೆ, ಸೊ ಏನಾದರೂ ನೀವೇನಾದರೂ ಇದನ್ನ ಈ ನಿಟ್ಟಿನಲ್ಲಿ ಕ್ರಮ ತೊಗೊಳಕ್ಕಾಗುತ್ತಾ, ಏನು ಕತೆ, FIIಗಳು ಆಚೆ ಹೋಗ್ತಾ ಇದ್ದಾರೆ. ಹಿಂದೆ ಒಂದ್ಸಲ ಹೇಳಿದ್ರಿ FIIಗಳು ಆಚೆ ಹೋದ್ರೂ ರೀಟೇಲರ್ಸು ಏನು ಆ ಶಾಕ್ನ ತಡ್ಕೊತಾರೆ ಅಂತ. ಈಗ ಅವರು ಆಚೆ ಹೋಗ್ತಾ ಇದ್ರಲ್ಲ, ಏನಾದ್ರು ಹೇಳಕ್ಕೆ ಬಯಸ್ತೀರಾ ಅಂತ ಕೇಳಿದ್ರು ಈ ಥರ ಕ್ವಶನ್ನು. ನಾನು ಪೂರ್ತಿ ನೋಡಿಲ್ಲ ಇಂಟರ್ವ್ಯೂ, ಕೆಲವೊಂದಿಷ್ಟು ಭಾಗಗಳನ್ನು ಮಾತ್ರ ನೋಡಿದೆ. ಅವಾಗ ಹೇಳಿದ್ರು ಇಲ್ಲ, ಅವ್ರಿಗೆ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾ ಇರ್ಬೋದು, ಒಳ್ಳೆ ರಿಟರ್ನ್ ಬಂದಿತ್ತಲ್ಲ FIIಗಳು. ಬೇರೆ ಎಲ್ಲಿ ಎಮರ್ಜಿಂಗ್ ಮಾರ್ಕೆಟ್ ಅಂತ ನೀವು ನೋಡಿದ್ರೆ ಎಲ್ಲ ಕಡೆನೂ ಒಂದು ಕರೆಕ್ಷನ್ ಆಗೋ ಥರ ಕಾಣಿಸ್ತಾರೆ. ಇಲ್ಲಿಂದ ಬಿಟ್ಟು ಬೇರೆ ಯಾವುದೋ ಒಂದು ಅಟ್ರಾಕ್ಟಿವ್ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಿಲ್ಲ. ಅನ್ಸರ್ಟನಿಟಿ, ಟ್ಯಾರಿಫು ಇದ್ರದ್ದೆಲ್ಲ ನಡೀತಾ ಇರಬೇಕಾದ್ರೆ ಅವರು ಸ್ವದೇಶಕ್ಕೆ ಅಲ್ಲೇ ಜಾಸ್ತಿ ಸೇಫ್ ಅಂತೇಳಿ ಅಲ್ಲೇ ಹೋಗ್ತಾ ಇದ್ದಾರೆ ಅಂತ ಉತ್ತರವನ್ನು ಕೊಟ್ಟರು. ಇದಲ್ಲದೆ ಸುಮಾರು ಒಂದಿಷ್ಟು ಕ್ವಶನ್ಗಳನ್ನು ಕೇಳಿದ್ರು. ನೋಡಿ, ಬ್ಯಾಂಕಲ್ಲಿ ಈಗ 5 ಲಕ್ಷ ಅಂತ ಇದೆಯಲ್ಲ ಸೇಫ್ ಡೆಪಾಸಿಟ್ ರೇಟು, ಅಂದರೆ 5 ಲಕ್ಷ ತನಕ ನಿಮಗೆ RBI ಇಂದ ಗ್ಯಾರಂಟಿ ಇರುತ್ತೆ. ಅದನ್ನೇನಾದ್ರು ಹೆಚ್ಚಿಗೆ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂದರೆ ಇಲ್ಲ, ಅದು ಒಂದು ಪ್ರಸ್ತಾವನೆ ಇದೆ, ಅದೇನಾಗುತ್ತೆ ನೋಡೋಣ ಅಂತ ಹೇಳಿದ್ರು. ಅದೇ ರೀತಿಗೆ ಇನ್ಶೂರೆನ್ಸ್ ಸೆಕ್ಟರಲ್ಲಿ 18% GST ಹಾಕ್ತಾ ಇರೋದ್ರ ಬಗ್ಗೆ ಕೇಳಿದ್ರು. ಅದಕ್ಕೂ ಕೂಡ ಅದು GST ಕೌನ್ಸಿಲಲ್ಲೇ ಡಿಸೈಡ್ ಆಗುತ್ತೆ. ಪೆಟ್ರೋಲ್, ಡೀಸೆಲ್ದು, ಇನ್ಶೂರೆನ್ಸ್ದು ಇದೆಲ್ಲ GST ಕೌನ್ಸಿಲಲ್ಲಿ ಡಿಸೈಡ್ ಆಗುತ್ತೆ. ಸ್ಟೇಟ್, ಸೆಂಟ್ರಲ್ ಎರಡೂ ಇರುತ್ತೆ, ಅಲ್ಲಿ ಬಂದಾಗ ನೋಡಬೇಕು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಬಟ್ ಇನ್ಶೂರೆನ್ಸ್ ಸೆಕ್ಟರಲ್ಲಿ ನಿಮ್ಗೆ ಗೊತ್ತಿರಬಹುದು, ಜನರಲ್ ಇನ್ಶೂರೆನ್ಸಲ್ಲಿ ಆಲ್ರೆಡಿ PSU ಜನರಲ್ ಇನ್ಶೂರೆನ್ಸ್ ಯಾವ್ದಿದೆಯೋ, ಜನರಲ್ ಇನ್ಶೂರೆನ್ಸ್ ಅಂದರೆ ಅದು ನಿಮ್ಮ ವೆಹಿಕಲ್ದಾಗಿರ್ಬೋದು, ಮನೆದಾಗಿರ್ಬೋದು, ಅಥವಾ ಫ್ಯಾಕ್ಟ್ರಿದಾಗಿರ್ಬೋದು, ಈ ಥರ ಏನು ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ ಬಿಟ್ಟು ಬೇರೆ ಇನ್ಶೂರೆನ್ಸ್ಗಳೆಲ್ಲ ಜನರಲ್ ಇನ್ಶೂರೆನ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಅಲ್ಲಿ ಫ್ರೀ ಲುಕಪ್ ಪೀರಿಯಡ್ ಅಂತ ಕೊಡ್ತಾ ಇದ್ರು. ಅಂದರೆ 1 ತಿಂಗಳು ನಿಮಗೆ ಟೈಮ್ ಇರುತ್ತೆ, ತಗೊಂಡ್ಮೇಲೆ ಪಾಲಿಸಿ ನಿಮಗೆ ಚೆನ್ನಾಗಿದೆಯಾ, ಇದು ಇಷ್ಟ ಆಗ್ತಿದೆ ಇಲ್ಲೋ ಅಂತ. ಆ ಟೈಮಲ್ಲಿ ನಿಮಗೆ ಚೆನ್ನಾಗಿ ಅನಿಸಲಿಲ್ಲ ಅಂದರೆ ನೀವು ವಾಪಸ್ ಕೊಟ್ರಿ ಅಂತಂದರೆ ನಿಮಗೆ ಪ್ರೀಮಿಯಂ ದುಡ್ಡು ವಾಪಸ್ ಬರಬೇಕು. ಅದನ್ನ 1 ಮಂತಿಂದ 1 ಇಯರಿಗೆ ಜಾಸ್ತಿ ಮಾಡಿದ್ದೀವಿ ಜನರಲ್ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ. ಜೊತೆಗೆ ಇನ್ಶೂರೆನ್ಸ್ನ ಅಸೈನ್ ಮಾಡಿದ್ಮೇಲೂ ಕೂಡ ಕಂಪನಿಗಳು ಕಾಲ್ ಬ್ಯಾಕ್ ಮಾಡಿಕೊಂಡು ಕಸ್ಟಮರ್ಗೆ ಕೇಳಬೇಕು, ಅವರಿಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದೆಯಾ ಏನು ಅಂತ. ಯಾಕೆಂದರೆ ಇದು ಮಿಸ್ ಸೆಲ್ಲಿಂಗ್ ಆಗೋಕ್ಕೆ, ಏನೋ ಹೇಳಿ ಇನ್ನೇನೋ ಆಗಿರುತ್ತಲ್ವಾ, ಅಲ್ಲಿ ನಿಮಗೆ ಟ್ಯಾಕ್ಸ್ ಸೇವಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು 60,000 70,000 ಪ್ರೀಮಿಯಂನ ತಗೊಂಡು ನಿಮಗೆ ಸೂಕ್ತವಾದ ಒಂದು ಕವರೇಜೇ ಕೊಟ್ಟಿಲ್ಲ, ಒಂದು ಲೈಫ್ ಇನ್ಶೂರೆನ್ಸ್ ಕವರೇಜೇ ಇಲ್ಲ ಅಂದರೆ ಕಷ್ಟ. ಅದಕ್ಕೋಸ್ಕರನೇ ನಾನು ಡೆಡಿಕೇಟೆಡ್ ಆಗಿ ನೋಡಿ, ಮತ್ತು ಅಡ್ವೈಸ್ ಮಾಡೋರು ಕೂಡ ಬರೀ ಬ್ಯಾಂಕಲ್ಲಿ ಹೋಗ್ತಿದ್ದಂಗೆ ಬ್ಯಾಂಕ್ ಮ್ಯಾನೇಜರು ನೀವು ಅವ್ರ ಜೊತೆ ಬ್ಯಾಂಕಿಂಗ್ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಿದ್ರೆ ನನ್ನ ಮಾತ್ರಕ್ಕೆ ಇನ್ಶೂರೆನ್ಸ್ನ ರೆಕಮೆಂಡ್ ಮಾಡೋ ಹಾಗೆ ಇಲ್ಲ. ಇನ್ಶೂರೆನ್ಸ್ ರೆಕಮೆಂಡ್ ಮಾಡಬೇಕು ಅಂದರೆ ಅವರು ಕರೆಕ್ಟ್ ಪರ್ಟಿಕ್ಯುಲರ್ ಆಗಿ IRDAದು ಎಕ್ಸಾಮ್ ತೊಗೊಂಡಿರಬೇಕು, ಆ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಅವರು ಏಜೆಂಟ್ ಆಗಿರಬೇಕು. ಆ ಥರ ಇದ್ದರೆ ಮಾತ್ರ ಅವರಿಗೆ ಅಧಿಕಾರ ಇರುತ್ತೆ. ಸೊ ಅದನ್ನು ಮಾಡಿಕೊಂಡೇ ನಿಮಗೆ ರೆಕಮೆಂಡ್ ಮಾಡಿದ್ದಂಥದ್ದು. ಕೆಲವರು ಇನ್ನೂ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಕೇಳ್ಪಟ್ಟೆ ಬಜಾಜ್ ಸಿಬ್ಬಂದಿಯಿಂದ. ದಯವಿಟ್ಟು ಡಿಲೇ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ ಇದನ್ನು ನೋಡಿ, ಒಂದು 70,000 80,000 ಈ ಥರ ಲಕ್ಷ, ಈ ಥರ ನಿಮಗೆ ಮನಿ ಬ್ಯಾಂಕು, ಎಂಡೋಮೆಂಟ್ ಪಾಲಿಸಿ, ಇದರಲ್ಲೆಲ್ಲ ತುಂಬ ಹೆವಿ ಪ್ರೀಮಿಯಂ ಇರುತ್ತೆ. ಅದನ್ನು ಹೊಂದೋಕ್ಕೆ ನೀವೇನು ಮಾಡಬೇಕಾಗುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ ತನಕ ಅಂತ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಇದೆಲ್ಲ ಟರ್ಮ್ ಇನ್ಶೂರೆನ್ಸ್ ಇರೋದೇ ಆದಷ್ಟು ಬೇಗ ನೀವು ತೊಗೋಬೇಕು. ಯಾಕೆಂದರೆ ಪ್ರತಿ ಬರ್ಡೇ ನಿಮ್ಮದು ಒಂದು ಜಾಸ್ತಿ ಆದಂಗೂ, ಒಂದು ವರ್ಷ ನಿಮಗೆ ಜಾಸ್ತಿ ಆದಂಗೂ 4% 5% ಮಿನಿಮಮ್ ನಿಮ್ಮ ಪ್ರೀಮಿಯಂ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾಳೆ ಅಂತ ವೆಯ್ಟ್ ಮಾಡೋದಕ್ಕಿಂತ ಇವತ್ತೇ ತೊಗೊಳೋದು ಸರಿಯಾದ ನಿರ್ಧಾರ. ಎಗೇನ್ ಈ ವಿಡಿಯೋದ ಕೆಳಗಡೆನೂ ಕೂಡ ಇನ್ಶೂರೆನ್ಸ್ ಪ್ರಪೋಸಲ್ ಫಾರ್ಮ್ ಕೊಟ್ಟಿರ್ತೀನಿ. ಯಾರಾದರೂ ಮಾತಾಡಿದಾರ, ಪಾಲಿಸಿ ಇಷ್ಟ ಆಗಿದೆ ಅಂದರೆ ಕಂಪೇರ್ ಮಾಡಿ ದಯವಿಟ್ಟು ಆದಷ್ಟು ಬೇಗ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಡಿಲೇ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಆಟೋ ಸೆಕ್ಟರ್ ಸ್ವಲ್ಪ ವೀಕ್ ಆಗಿತ್ತು. ಅದರಲ್ಲಿ ಎಸ್ಪೆಷಲಿ M&M 3.7% ಕರೆಕ್ಷನ್ ಬಂದಿತ್ತು. IT ಸೆಕ್ಟರ್ ಕೂಡ ವೀಕ್ ಆಗಿತ್ತು. ಇವತ್ತು ಓವರಾಲ್ ಸೆಕ್ಟರ್ ನೋಡಿದ್ರೆ IT ಸೆಕ್ಟರ್ ವೀಕ್ ಆಗಿದೆ. ಆದರೆ ಟಾಪ್ ಲೂಸರ್ ಅಂದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರಾನೇ 3.76%. ಅದೇ ರೀತಿಗೆ ಟಾಪ್ ಗೇನರ್ ಅಂದರೆ ಅದಾನಿ ಎಂಟರ್ಪ್ರೈಸಸ್. ಲಾಸ್ಟ್ ವೀಕು ಸ್ವಲ್ಪ ಆಚೆ ಆಗಿತ್ತು ರಿಸಲ್ಟ್ ಇದು ಅಂತ, ಈಗ ಇವತ್ತು ಪಾಸಿಟಿವಲ್ಲಿ ಇದೆ. ಸೊ ಒಂಥರ ಫ್ಲಾಟ್ ಆಗಿತ್ತು ಇವತ್ತು ಮಾರ್ಕೆಟ್, ಒಂಥರ ಮೇಲೂ ಇಲ್ಲ ಕೆಳಗೂ ಇಲ್ಲ. ನಿಫ್ಟಿನೂ ಕೂಡ ಅದೇ ರೀತಿ ಎಂಡ್ ಆಗಿದೆ. ಇವನ್ ನಿಫ್ಟಿ ನೆಕ್ಸ್ಟ್ 15 ನೀವು ನೋಡಿದ್ರೆ ಒಂದು ಪಾಸ್, ಏನು ಒಂದು ವಾರದಿಂದ 8 ದಿನದಿಂದ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಆಗಿತ್ತು ಲಾಸ್ಟ್ ವೀಕು. ಅದಕ್ಕೆ ಒಂದು ಸಣ್ಣದಾಗಿ ಒಂದು ಪಾಸ್ ಬಂದಂಗಿದೆ. ಈ ಪಾಸ್ ಶಾರ್ಟ್ ಕವರಿಂಗ್ ಆಗಿ ಬದಲಾಗುತ್ತಾ ಇಲ್ವಾ ಅನ್ನೋದನ್ನು ನೋಡ್ತಾ ಬರೋಣ. ಉದಾಹರಣೆಗೆ ನಿಫ್ಟಿನಲ್ಲಿ 22,800 ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾತಾಡಿದ್ವಿ. ಹೋದ ವಾರನೂ ಕೂಡ ಆ ಝೋನ್ನ ಟೆಸ್ಟ್ ಮಾಡಿಕೊಂಡು ಅದರಿಂದ ಮೇಲ್ಗಡೆ ಹೋಗಿತ್ತು. ಆದರೆ ಇವತ್ತೇನಾಯಿತು, ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಅಂದರೆ ಸ್ವಲ್ಪ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅದಕ್ಕಿಂತ ಕೆಳಗಡೆ ಓಪನ್ ಆಯಿತು. ನೋಡಿ, 22,900 ಚಿಲ್ಲರೆಯಲ್ಲಿ ಒಂದು ಕ್ಲೋಸಿಂಗ್ ಆಗಿತ್ತು. ಇವತ್ತು 22,800, ಒಂದು 100 ಪಾಯಿಂಟ್ಗಳ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಒಂದು ಸೆಲ್ಲಿಂಗ್ ಬಂದು ವಾಪಸ್ ರಿಕವರಿ ಆಯಿತು ಕೂಡ. ಒಂದು ಒಳ್ಳೆ ಲೆವೆಲಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ ಅಂತ ಹೇಳ್ಬೋದು ನಿಫ್ಟಿ. ಯಾಕಂದರೆ 22,800 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸ್ಟಿಲ್ 23,000 ಕೆಳಗಡೆ ಇದೆ. ಅಪ್ಪಿತಪ್ಪಿ ನಾಳೆ 23,000 ಇದ್ರ ಮೇಲ್ಗಡೆ ಟ್ರೇಡ್ ಆಗಕ್ಕೆ ಹೋಯ್ತು ಅಂದರೆ ತಿರ್ಗಾ ಮತ್ತೆ 23,100 23,200 ಈ ಲೆವೆಲ್ಗಳು ಸಿಗ್ತಾ ಹೋಗ್ಬೋದು. ಬಟ್ 15 ಮಿನಿಟ್ಸಲ್ಲಿ ಅಂತ ನಾವು ಹಾಕೊಂಡು ನೋಡೋದಾದ್ರೆ ಇನ್ನೂ ಜಾಸ್ತಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಯಾಕೆಂದರೆ ಈ ಪ್ರೈಸಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡದಾಗಿ ಒಂದು ಅಪ್ ಮೂವ್ಮೆಂಟ್ ಬಂದು ಡೌನ್ ಮೂವ್ಮೆಂಟ್ ಬಂದು ಈಗ ಆ ಝೋನ್ನೇ ಒಂದು ಸಪೋರ್ಟ್ ಅಂತ ತಗೊಂಡು ಮೇಲ್ಗಡೆ ಹೋಗ್ತಾ ಇರೋಂಥದ್ದು. ಸೊ ಸ್ಟಿಲ್ ಇದೇನು ಒಂದು ದೊಡ್ಡ ಒಂದು ಮೂವ್ಮೆಂಟ್ ಆಗಿತ್ತು ಅದ್ರ ಒಳಗಡೆ ಇರುವಂಥದ್ದು. ಸೊ ನಾಳೆ ಏನಾದರೂ ಅಕಸ್ಮಾತ್ 23,000 ಈ ಝೋನ್ ಈ ಮೇಲ್ಗಡೆ ಏನಾದ್ರು ಓಪನಿಂಗ್ ಆಯಿತು ಅಂತಂದರೆ ನಮಗೆ 23,100 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 23,200 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. 23ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಸಣ್ಣ ಶಾರ್ಟ್ ಕವರಿಂಗ್ಗೆ ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಆಯಿತು ಅಂದರೆ 23,000 ಈಗಲೂ ರೆಸಿಸ್ಟೆನ್ಸ್ ಇದೆ ಅಂತ ಮತ್ತೆ ಒಂದು ಹೊಸ ಲೋ ಕಡೆಗೆ ನಿಫ್ಟಿ ಹೋಗ್ತಾ ಹೋಗ್ಬೋದು. ಸೊ ಎರಡಕ್ಕೂ ನೋಡಿಕೊಂಡು ಪ್ರಿಪೇರ್ ಆಗಿ ಹುಷಾರಾಗಿ ಮಾಡಬೇಕು. ಯಾಕಂದರೆ ಇವತ್ತೊಂದು ಹೊಸ ಲೋ ಮಾಡಿದೆಯಾ, ಖಂಡಿತವಾಗ್ಲೂ ಮಾಡಿದೆ. ಹೊಸ ಹೈ ಮಾಡಿದೆಯಾ, ಇನ್ನೂ ಮಾಡಿಲ್ಲ. ಅಂದರೆ ಮೊನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಶುಕ್ರವಾರ, ಅದೇ ಝೋನಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ, ಹೊಸ ಹೈ ಅಂತ ಮಾಡಿಲ್ಲ.
ಆಗೋದಿಲ್ಲ. ಆಯಿತು, ಇಲ್ಲಿ ಒಂದು ಬಾಟಮ್ ಔಟ್ ಆಗಿದೆ, ಇಲ್ಲಿಂದ ಒಂದು ಡಬಲ್ ಪ್ಯಾಟರ್ನ್ ಕಂಟಿನ್ಯೂ ಆಗಬೇಕು, ಮತ್ತೊಂದು ಆಗಬೇಕು ಅಂದರೆ ನಾಳೆ ಕ್ಲೋಸಿಂಗ್ ಎಲ್ಲಾಗುತ್ತೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್. ನಾಳೆ ಕೆಳಗಡೆ ಕ್ಲೋಸಿಂಗ್ ಆಗುತ್ತಾ ಅಥವಾ 23,200 ಮೇಲೆಗಡೆ ಅಥವಾ 23,200 ಕಡೆ ಹತ್ರ ಕ್ಲೋಸಿಂಗ್ ಆಗುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೇಮ್ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು 48,500 ಆ ಝೋನಿಂದ ಇವತ್ತು ಸಪೋರ್ಟ್ನ ತೊಗೊಂಡಿದೆ. ಕೆಳಗಡೆ 48,300 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಬಟ್ ಈಗಲೂ ಕೂಡ ರೇಂಜ್ ಒಳಗಡೆ ಇದೆ. ಇಲ್ಲೇನೋ ತುಂಬ ಒಂದು ಸ್ಟ್ರಾಂಗ್ ಆಗಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಂದಿದೆ ಅಂತ ಹೇಳೋಂಗಿಲ್ಲ. ಯಾಕೆಂದರೆ ಇದರಲ್ಲೂ ಕೂಡ ನೀವು ನೋಡೋದಾದರೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ಬೇಸು ಅಲ್ಲಿಂದ ವಾಪಸ್ ಕವರ್ ಆಗ್ತಾ ಇದೆ. ನಾಳೆ ಏನಂದರೆ ಈ 49,400 ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಒಂದು 200-300 ಪಾಯಿಂಟ್ ಅಂದರೆ 43,800 ತನಕ ಬ್ಯಾಂಕ್ ನಿಫ್ಟಿ ಟೆಸ್ಟ್ ಆಗುವಂಥ ಸಾಧ್ಯತೆ ಕಾಣಿಸ್ಬೋದು. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಆಯಿತು ಅಂದರೆ ಇವತ್ತು ನೋಡಿ 48,800 ಈ ಝೋನ್ ಇತ್ತಲ್ಲ, ಇದು ಮತ್ತೆ ಟೆಸ್ಟ್ ಆಗಬಾರ್ದು. ಈ 48,800 ಝೋನ್ನ ಮತ್ತೆ ಟೆಸ್ಟ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ ಅಂದರೆ ತಿರ್ಗಾ 48,300 ಕಡೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಈ 48,800 ಝೋನಲ್ಲಿ ಬೌನ್ಸ್ ಆಗಬೇಕು. ಆಗಲಿಲ್ಲ ಆ ಥರ ಆಯಿತು ಅಂತಂದರೆ ಫಸ್ಟ್ ಆಫ್ ಆಲ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನಾವು ಒಂದು ರೇಂಜ್ ಬೌಂಡ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಕಸ್ಮಾತ್ ಇದೇ ಝೋನು ಅಥವಾ ಸ್ಲೈಟಾಗಿ ಗ್ಯಾಪ್ ಓಪನಿಂಗ್ ಆಯಿತು ಅಂದರೆ ಒಂದು ಸಣ್ಣದಾಗಿ ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 11,000 10,800 ಆ ಝೋನ್ ಹತ್ರ ಬಂದು ಅಲ್ಲಿ ನೋಡಿ ಒಂದು ಹಿಂದೆ ಒಂದು ಇದ್ದಂಥ ಬಸ್ ಸ್ಟ್ಯಾಂಡ್ ಝೋನಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಥರ ಮಾಡಿದೆ. ಇದು ಒಂದು ಪಾಸ್ ಆಗೋ ಥರದ್ದು, ಅಂದರೆ ಇನ್ನು ಕೆಳಗಡೆ ಹೋಗೋಕ್ಕೆ ಇದನ್ನು ಕೆಳಗಡೆ ಹೋಗೋ ತನಕ ನೀವು ವೆಯ್ಟ್ ಮಾಡಬೇಕು ಅನ್ನೋ ಥರ ಒಂದು ಕ್ಯಾಂಡಲ್ ಇದು. ಸೊ ನೋಡ್ತಾ ಹೋಗೋಣಂತೆ. ಸೇಮ್ ಫಿನ್ ನಿಫ್ಟಿ ಹೇಗೆ ಈ ಟ್ರೆಂಡ್ ಲೈನ್ ಮೇಲ್ಗಡೆ ಬಂದು ಇವಾಗ ಆ ಟ್ರೆಂಡ್ ಲೈನ್ ಏನು ಹಾಕೊಂಡಿದೆಯಾ ನೋಡಿ, ಈಗಲೂ ಕೂಡ ವರ್ಕೌಟ್ ಆಗ್ತಾ ಇದೆ. ಯಾವುದರಲ್ಲಿ ಫಿನ್ ನಿಫ್ಟಿನಲ್ಲಿ ಕೋವಿಡಿಂದ ಬಂದಿದ್ದಂಥ ಟ್ರೆಂಡ್ ಲೈನ್ ಅದು. ಸೊ ಆ ವೀಕ್ಲಿ ಕ್ಯಾಂಡಲಲ್ಲಿ ಅಲ್ಲಿ ಇನ್ನೂ ಕೂಡ ರೆಫರೆನ್ಸ್ ತಗೊತಾ ಇರೋದು ಕಾಣಿಸ್ತಾ ಇದೆ. ಇನ್ನೂ ಬ್ರೇಕ್ ಡೌನ್ ಆಗಿಲ್ಲ ಯಾವುದು ಫಿನ್ ನಿಫ್ಟಿನಲ್ಲಿ. ಇಂಡಿಯಾ ವಿಕ್ಸ್ ಏನು ಕತೆ ಅಂದರೆ ಇವತ್ತು ಇಂಡಿಯಾ ವಿಕ್ಸು 16 ಮೇಲ್ಗಡೆ ಹೋಗಿತ್ತು, ಆಮೇಲೆ ಸ್ವಲ್ಪ ಸೆಟ್ಲ್ ಆಗಿದೆ ಆದರೂ ಕೂಡ ಈಗಲೂ ಕೂಡ ವೊಲಟಿಲಿಟಿ ಅನ್ನೋದು ಕಾಣಿಸ್ತಾ ಇದೆ. 15 ಮೇಲ್ಗಡೆ ಇದೆ ಇಂಡಿಯಾ ವಿಕ್ಸು. ಇದು ವಾರ್ನಿಂಗ್ ಸೈನ್ ಏನಂದರೆ ಸುಲಭವಾಗಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಅನ್ಲೆಸ್ ಏನಾದರೂ ಈ ಥರ ನೋಡಿ ಶಾರ್ಪಾಗಿ ಏನಾದರೂ ಇಂಡಿಯಾ ವಿಕ್ಸು ಡ್ರಾಪ್ ಡೌನ್ ಆಯಿತು, ಒಂದು ಜೋರಾಗಿ ಬಿದ್ದೋಯ್ತು ಅಂತಂದರೆ ಆಗ ಮಾರ್ಕೆಟಲ್ಲಿ ಒಂದು ಪುಷ್ ಬರ್ಬೋದು ಅಂತ. ಸೊ ಎಲ್ಲಿವರೆಗೂ 14 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ಇಂಡಿಯಾ ವಿಕ್ಸು ಕ್ಲೋಸಿಂಗ್ ಆಗೋದಿಲ್ವೋ ಅಲ್ಲಿ ತನಕ ದಯವಿಟ್ಟು ಯಾರು ಒಂದು ಒಳ್ಳೆ ರೀತಿಯಾದಂಥ ಪಾಸಿಟಿವ್ ಆ್ಯಂಡ್ ಮೂವ್ಮೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಏನು ಮಾಡ್ತಾಯಿದ್ರು, ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಈ ತಿಂಗಳದ್ದು ಅಂತ ನೋಡೋದಾದರೆ ಅಂದರೆ ಫೆಬ್ರವರಿನಲ್ಲಿ ಐ ಥಿಂಕ್ ಡೈಲಿ ಕ್ಯಾಂಡಲ್ಲಿ ಇನ್ನೂ ಯಾವತ್ತು ಮೊನ್ನೆ ಶುಕ್ರವಾರ ಡೇಟಾ ಬಂದಿದೆ, ಇವತ್ತಿನ ದಿನ ಬಂದಿಲ್ಲ. ಪ್ರತಿದಿನ ಸೆಲ್ಲಿಂಗ್ ಅಲ್ವಾ. ಇಡೀ ವರ್ಷದಲ್ಲಿ FIಗಳು ಬೈ ಮಾಡಿರೋದು ಅಂತ ನೋಡಿದ್ರೆ 2 ದಿನ ನೋಡಿ, ಜನವರಿ 2ನೇ ತಾರೀಕು 1,655 ಕೋಟಿ ಬೈ ಮಾಡಿದ್ದಾರೆ. ಅದು ಬಿಟ್ಟರೆ ಯಾವಾಗ ಫೆಬ್ರವರಿ 4ನೇ ತಾರೀಕು 1,214 ಕೋಟಿ. ಇನ್ನೆಲ್ಲ ದಿನವೂ ಸೆಲ್ ಮಾಡಿದ್ದಾರೆ. ಪ್ರಾವಿಷನಲ್ ಡೇಟಾ ಏನು, ಸೆಬಿ ಡೇಟಾ ಏನು, ಇದ್ರ ಬಗ್ಗೆ FIDI ಡೇಟಾ ಸರಿಯಾಗಿ ತಿಳಿಯೋಣ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ದಯವಿಟ್ಟು ಅದರಲ್ಲಿ ಯಾವ ರೀತಿಯಾಗಿ ಕರೆಕ್ಟಾಗಿರೋ ಡೇಟಾ ನಾವು ನೋಡ್ಬೋದು FI ಇದು ಅಂತ ಮಾತಾಡಿದ್ದೀವಿ. ಸೊ ಈ ತಿಂಗಳಲ್ಲಿ 28,000 ಕೋಟಿ ಮಾರಿದ್ದಾರೆ. ಲಾಸ್ಟ್ ತಿಂಗಳು 76,000 ಕೋಟಿ, ಸರಿ ಸುಮಾರು 1 ಲಕ್ಷ ಕೋಟಿ ಬರೀ 2 ತಿಂಗಳಲ್ಲಿ ಮಾರಿಬಿಟ್ಟಿದ್ದಾರೆ FIಗಳು. ನೋಡಿ ಇದು ಶುರುವಾಗಿದ್ದು ಅಕ್ಟೋಬರಲ್ಲಿ ಬರೋಬ್ಬರಿ 1 ಲಕ್ಷ ಕೋಟಿ ಮಾರಿದ್ರು. ಅದಾದಮೇಲಿಂದ ನವಂಬರ್ ಡಿಸೆಂಬರಲ್ಲಿ ಸ್ವಲ್ಪ ಅವ್ರು ಆಚೆ ಇರ್ತಾರೆ, ಡಿಸೆಂಬರಲ್ಲಂತೂ ಇರೋದೇ ಇಲ್ಲ, ರಜಕ್ಕೆ ಹೋಗಿರ್ತಾರೆ, ಆ ಟೈಮಲ್ಲಿ ಕಮ್ಮಿ, ಮತ್ತೆ ಬಂದು ರಜೆ ಮುಗಿಸ್ಕೊಂಡು ತಿರ್ಗಾ ಇವಾಗ ಶಾರ್ಪಾಗಿ ಸೆಲ್ಲಿಂಗ್ ಮಾಡ್ಕೊಂಡು ಬರುವಂಥದ್ದು ಕಾಣಿಸ್ತಾ ಇದೆ. ಇನ್ನು ಫೆಬ್ರವರಿ ಮುಗಿದಿಲ್ಲ, ಫೆಬ್ರವರಿನಲ್ಲೂ 50,000 ಕೋಟಿ ಏನಾದ್ರು ಮಾರ್ತಾರಾ ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ಇದು ನೆಟ್ ಫಿಗರ್ ಆಗಿರುತ್ತೆ. ಮತ್ತೆ ಹೇಳಿದ್ದೀನಿ, ಬರೀ ಸೆಲ್ಲಿಂಗ್ ಮಾಡಿರಲ್ಲ, FIಗಳು ಬೈಯು ಮಾಡಿರ್ತಾರೆ, ಸೆಕ್ಟರಲ್ ರೊಟೇಷನ್ ಮಾಡಿರ್ತಾರೆ. ಎವ್ರಿ 15 ಡೇಸು ಸೆಕ್ಟರಲ್ ಆಕ್ಟಿವಿಟಿ ಡೇಟಾನು ಕೂಡ ಬರ್ತಾ ಹೋಗುತ್ತೆ. ಇದನ್ನು ಕೂಡ ನಾವು ಡೀಟೇಲ್ ಆಗಿ FIDI ಡೇಟಾ ತಿಳಿಯೋಣ ಅನ್ನೋದ್ರಲ್ಲಿ ಮಾತಾಡಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡ್ಬೋದು. ಜೊತೆಗೆ ಈ ಥರ ಎಲ್ಲ ಕಡೆ ಸಿಚುವೇಶನ್ ಬರ್ತಾ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ನಂಗೆ ಇನ್ನೂ ಇನ್ವೆಸ್ಟ್ ಮಾಡೋಕ್ಕೆ ಇನ್ನೂ ಕೆಳಗಡೆ ಬಿದ್ದರೆ ಅಂತ ಆತಂಕ ಇದೆ. ಈ ಥರ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸ್ಕಿಲ್ ಸೆಟ್ನ ಡೆವಲಪ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಇನ್ವೆಸ್ಟ್ ಕರ್ನಾಟಕ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ದಲ್ಲ, ಯಾವ್ಯಾವ ರೀತಿಯಾದಂಥ ಬಿಸ್ನೆಸ್ಗಳು ಇಲ್ಲಿ ಬಂದು ಒಂದು ಅವರ ತಮ್ಮ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡ್ಬೋದು ಅಂತ ಒಂದು ಮಾಹಿತಿ ಬಂದಿದೆ. ಯಾಕಂದರೆ ಇನ್ವೆಸ್ಟ್ ಕರ್ನಾಟಕ ಜಿಮ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಕಂಪ್ಲೀಟ್ ಆಗಿತ್ತು. ದಯವಿಟ್ಟು ಯಾರಾದರೂ ಉದ್ಯೋಗ ಇನ್ನೂ ನೋಡಿ, ಕೆಲವರು ಕಮೆಂಟ್ ಮಾಡಿ ನನಗೆ ಮೆಸೇಜ್ ಮಾಡೋದನ್ನು ಕೇಳಿದ್ದೀನಿ, ಸರ್ ನಾನಿನ್ನೂ ಜಾಬ್ ಹುಡುಕ್ತಾ ಇದ್ದೀನಿ, ಸೊ ನಾನು ಇವಾಗ ಟ್ರೇಡಿಂಗ್ ಮಾಡ್ಕೊಂಬಿಟ್ಟು ಮನೆಯಿಂದಕ್ಕೆ ಏನಾದ್ರು ಮಾಡ್ಬೋದಾ, ಇನ್ವೆಸ್ಟ್ ಮಾಡ್ಕೊಂಡು ಮಾಡ್ಬೋದಾ? ಆ ರೀತಿ ವರ್ಕೌಟ್ ಆಗೋದಿಲ್ಲ. ಸೊ ನಿಮಗೆ ಒಂದು ಸ್ಟೇಬಲ್ ಇನ್ಕಮ್ ಅನ್ನೋದು ಬರಲೇಬೇಕು. ಆ ಸ್ಟೇಬಲ್ ಇನ್ಕಮಲ್ಲಿ ಒಂದು ಸಣ್ಣ ಭಾಗದಲ್ಲಿ ನೀವು ತೆಗೆದಿಟ್ಟು ಒಂದು ಫಸ್ಟ್ ಆಫ್ ಆಲ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು. ಆ ಪೋರ್ಟ್ಫೋಲಿಯೋನ ಪ್ಲೆಡ್ಜ್ ಮಾಡಿ ಆ ಪ್ಲೆಡ್ಜಿಂದ ಬರೋ ಮಾರ್ಜಿನಲ್ಲಿ ನೀವು ಟ್ರೇಡ್ ಮಾಡ್ತಾ ಹೋಗಬೇಕು. ಟ್ರೇಡಿಂಗಿಗೆ ಅಂತಲೇ ನಾನು ಕ್ಯಾಪಿಟಲ್ ತರ್ತೀನಿ ಅಂತಂದರೆ ಅದು ನೀವು ಬಿಗಿನರ್ ಆಗಿದ್ದೀರಾ ಅಂತಂದರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಅದರಿಂದ ಲೋನಿಂದ ಟೆನ್ಷನ್ನು, ಈ ರೀತಿ ಎಲ್ಲ ಸಿಚುವೇಶನ್ ಆಗ್ತಾ ಹೋಗುತ್ತೆ. ಇನಿಷಿಯಲಿ ಯಾರಿಗೂ ಕೂಡ ಪ್ರಾಫಿಟ್ ಆಗೋದಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಇನಿಷಿಯಲ್ ಫೇಸಲ್ಲಿ ನಾವು ಮಿಸ್ಟೇಕ್ಸ್ಗಳನ್ನು ಕಲಿಬೇಕು. ಮಿಸ್ಟೇಕ್ಸ್ಗಳನ್ನು ಕಲಿತಿರ್ಬೇಕಾದ್ರೆ ತುಂಬ ದೊಡ್ಡ ಕ್ಯಾಪಿಟಲ್ಗಳನ್ನು ಸಾಲ ಮಾಡಿಕೊಂಡು ಅಥವಾ ನೀವು ಬರ್ತಿರೋ ಸಂಬಳನೆಲ್ಲ ಇಲ್ಲಿಗೆ ಹಾಕ್ಬಿಟ್ಟು ಏನು ಮಾಡಿದ್ರಿ ಅಂತಂದರೆ ನೀವು ಮಾರ್ಕೆಟಲ್ಲಿ ಜಾಸ್ತಿ ದಿನ ಉಳಿಯೋಕ್ಕೆ ಮಾರ್ಕೆಟೇ ಅವಕಾಶ ಕೊಡೋದಿಲ್ಲ. ಯಾಕಂತಂದರೆ ಆಚೆ ಹೋಗಲೇಬೇಕಾಗ್ತದೆ. ಹಾಗಾಗಿ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಬೇಸಿಕ್ ಒಂದು ಅದಕ್ಕೆ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟು ಇದೆ ಅಲ್ವಾ. ಕ್ಯಾಶ್ ಮಾರ್ಕೆಟಲ್ಲೂ ನೀವು ಒಂದು 10 ಕ್ವಾಂಟಿಟಿ 5 ಕ್ವಾಂಟಿಟಿ ಒಂದು ಕ್ವಾಂಟಿಟಿಯಿಂದನೂ ಟ್ರೇಡ್ ಮಾಡ್ಬೋದು. ಆಯಿತು, F&O ಅಂದರೆ ನಿಮಗೆ ಲಾಟೇ ಬೇಕಾಗುತ್ತೆ. ಬಟ್ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟಲ್ಲಿ ನಿಮಗೆ ಒಂದು ಕ್ವಾಂಟಿಟಿನೂ ಆಯಿತು, ನಿಮಗೆ ಏನು ಇದ್ರದ್ದು ಚಾರ್ಜಸ್ ಹಾಕ್ತಾರೋ ಬ್ರೋಕರೇಜ್ ಚಾರ್ಜಸ್ ಅಷ್ಟು ಅಪ್ಲೈ ಆಗುತ್ತೆ. ಬಿಟ್ಟರೆ ನೀವು ಕಲಿಯೋದಕ್ಕೆ ಎಲ್ಲೂ ಕೂಡ
ಒಂದು ತುಂಬ ದುಡ್ಡು ಬೇಕು ಅನ್ನೋದು ಏನೂ ಇಲ್ಲ. ಈವನ್ ಸೆನ್ಸಿಬಲು ಸುಮಾರು ಥರ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿಮಗೆ ವರ್ಚುವಲ್ ಟ್ರೇಡಿಂಗ್ ಕೂಡ ಇರುತ್ತೆ. ಆ ರೀತಿಯೂ ಕಲ್ತ್ಕೊತ ಹೋಗ್ಬೋದು. ದಯವಿಟ್ಟು ಯಾರು ಅಗ್ರೆಸಿವ್ ಆಗಿ ಇನ್ನೂ ಇನ್ಕಮೇ ಇಲ್ಲ ಅಂತಂದರೆ ನೀವು ಇನ್ಕಮ್ನ ಯಾವ ರೀತಿ ನಾನು ಜನ್ರೇಟ್ ಮಾಡಲಿ, ಫಸ್ಟು ನಾನು ಪ್ರೈಮರಿ ಸ್ಕಿಲ್ ನಂದೇನಿದೆ ಜಾಬು, ಅದರಲ್ಲಿ ಯಾವ ರೀತಿಯಾಗಿ ನಾನು ಉನ್ನತಿನ ಹೊಂದಲಿ ಅನ್ನೋದನ್ನು ದಯವಿಟ್ಟು ನೋಡಿ. ದಯವಿಟ್ಟು ಅದು ಯಾರು ನೋಡಿಲ್ಲ ಅಂತಂದರೆ ಡಿಸ್ಟ್ರಿಕ್ಟ್ ವೈಸ್ ಮಾಹಿತಿ ಬಗ್ಗೆ ಅದರಲ್ಲಿ ಮಾತಾಡಿದ್ದೀವಿ, ಆ ವಿಡಿಯೋನ ಚೆಕ್ಔಟ್ ಮಾಡಿ, ಅದನ್ನ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಸೊ ಹಾಗಾದರೆ ನಾಳೆ ಏನು ಇದಿಷ್ಟಲ್ದಲ್ಲೇ ಇನ್ನೇನಿದೆ ಅಂತ ನೋಡೋದು ಬರೋದಾದರೆ ಗೋಲ್ಡ್ ನೋಡಿ. ಗೋಲ್ಡು ಆಲ್ಮೋಸ್ಟ್ ಇವಾಗ ಇನ್ನೂ ಕೂಡ ಆಲ್ ಟೈಮ್ ಹೈಯಲ್ಲೇ ನಡೀತಾ ಇದೆ. ಇಲ್ಲಿ ಬಂದಿರೋಂಥದ್ದು ಒಂದು ಎಂಗಲ್ಫಿಂಗ್ ಪ್ಯಾಟರ್ನ್ ಥರ ಅಂತ ಅನಿಸಿದ್ರು ನಿಮಗೆ ಒಂದು 4 ವಾರ ನಿಂತಿದ್ದಕ್ಕೆ ಒಂದು ದೊಡ್ಡದಾಗಿ ಬಂದಿದೆ ಅಂತ. ಬಟ್ ಇಂಟರ್ನ್ಯಾಷನಲ್ ಗೋಲ್ಡ್ ಯಾಕೋ ಇನ್ನೂ $3,000 ಪರ್ ಓಜಿ ಅದನ್ನು ಟಚ್ ಮಾಡೋ ಥರ ಕಾಣಿಸ್ತಾ ಇರೋದ್ರಿಂದ ನನಗೆ ಯಾಕೋ ಇದು ಇಷ್ಟು ಸುಲಭಕ್ಕೆ ಬ್ರೇಕ್ ಆಗುತ್ತೆ ಅನ್ನೋ ಥರದ್ದು ಅನಿಸ್ತಾ ಇಲ್ಲ. ಅನ್ಲೆಸ್ ಈಗ ನೋಡಿ ಬ್ರಿಕ್ಸಿಂದು ಕೂಡ ಏನೋ ಹೇಳಿದರು ಟ್ರಂಪ್ ಅವರು, ಅದಕ್ಕೆ ಈಗ ಬ್ರಿಕ್ಸು ನೆಕ್ಸ್ಟು ಬ್ರೆಜಿಲಲ್ಲೇ ಜುಲೈಯಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಓಪನಿಂಗ್ ಬಂದೆ. ಅಂದರೆ ಈಗ ಏನಾಗ್ತಾ ಇದೆ ಅಂತಂದರೆ ಎಲ್ಲರಿಗೂ ಈ ಥರ ಟ್ಯಾರಿಫ್ ಅಂತ ಮಾಡ್ಕೊಂಡು ಹೋದರೆ ಒಂದಲ್ಲ ಒಂದು ಕಡೆ ರೆಬೆಲಿಯನ್ ಆಗೇ ಆಗುತ್ತೆ, ಒಂದು ಯೂನಿಯನ್ ಫಾರ್ಮ್ ಆಗೇ ಆಗುತ್ತೆ. US ಪವರ್ಫುಲ್ ಕಂಟ್ರಿ ಇರ್ಬೋದು, ಆದರೂ ಕೂಡ ಈ ರೀತಿಯಾಗಿ ವೇಜ್ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅವರು ಒಂದೇ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ತೊಗೊಂಡು ಹೋಗಬೇಕಾಗುತ್ತೆ. ನೋಡೋಣ, ಗ್ಲೋಬಲ್ ಪಾಲಿಟಿಕ್ಸ್ ಇಂಟ್ರೆಸ್ಟಿಂಗ್ ಆಗಿದೆ. ಗೋಲ್ಡು ಎಲ್ಲಿ ತನಕ ಈ ಟೆನ್ಷನ್ ಎಲ್ಲ ಇರುತ್ತೋ ಅಲ್ಲಿ ತನಕ ಗೋಲ್ಡು ಪಾಸಿಟಿವ್ ಆಗೇ ಇರುತ್ತೆ. ಒಂದು ಒಳ್ಳೆ ಬ್ರೇಕ್ಔಟ್ ಕೂಡ ನೋಡೋಣ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಹೋಗಿ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಇನ್ನೂ ಮೇಲ್ಗಡೆ ಹೋಗೋಕ್ಕೆ ಜಾಗ ಇದೆ, ನೋಡೋಣ ಇಲ್ಲಿ ತನಕ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಕ್ರೂಡು ಇವತ್ತು ಎಕ್ಸ್ಪೈರಿ ಆಗಿತ್ತು ನೋಡಿ. ಕ್ರೂಡಲ್ಲಿ ಯಾರಾದರೂ ಪೊಸಿಷನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ ಅಂದರೆ ದಯವಿಟ್ಟು ಈಗ ಎಕ್ಸ್ಟ್ರಾ ಮಾರ್ಜಿನ್ನ ಕೊಡಬೇಕಾಗುತ್ತೆ, ಯಾಕಂದರೆ ಇವತ್ತು ರಾತ್ರಿ ಮುಗಿದೋಗುತ್ತೆ ನೋಡಿ. ಕ್ರೂಡು ಅಲ್ಲೇ ಉಳ್ಕೊಂಡಿದೆ. ಕ್ರೂಡಲ್ಲಿ ಮತ್ತೆ ಸ್ಪೈಕ್ ಆಗುತ್ತೆ ಏನು ಕತೆ ಅನ್ನೋದು ನೋಡಬೇಕು. ಬಟ್ ಈ ಎಕ್ಸ್ಪೈರಿ ಆಲ್ಮೋಸ್ಟ್ ಕೆಳಗೂ ಬರಲ್ಲ ಮೇಲೆ ಹೋಗಲ್ಲ, ಒಂದೇನು ಬಸ್ ಸ್ಟ್ಯಾಂಡ್ ಆಗಿತ್ತು ಅಲ್ಲೇ ಇತ್ತು. ಮುಂದಿನ ತಿಂಗಳ ಎಕ್ಸ್ಪೈರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಕ್ರೂಡ್, ಯಾಕೆಂತಂದರೆ ಈ ಝೋನ್ನ ಬಿಟ್ಟಿದೆ. ಈ ಝೋನ್ ಏನಾದ್ರು ಮತ್ತೆ ಮೇಲ್ಗಡೆ ಹೋಗುತ್ತಾ, ಯಾಕಂದರೆ ಇಲ್ಲಿ ಕೆಳಗಡೆ ಇರೋಂಥದ್ದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಇದು, ಆ ಝೋನ್ ಹತ್ರ ಬಂದಿದೆ ಈಗ. ಸೊ ಅಲ್ಲಿಂದ ಒಂದು ಬೌನ್ಸ್ ಆಗುತ್ತಾ ಅಥವಾ ಇಲ್ಲಿ ಒಂದು ಪಾಸ್ ಡೌನ್ ಬಂದು ಒಂದು ಪಾಸ್ ಆಗಿತ್ತಲ್ಲ, ಈಗ ಮತ್ತೆ ವಾಪಸ್ ಕಂಟಿನ್ಯೂ ಬಂದು ಈ ಝೋನ್ನ ಟೆಸ್ಟ್ ಆಗುತ್ತಾ, 6,000 ಕೆಳಗಡೆ ಬರುತ್ತಾ ಅಂತ ನೋಡಬೇಕು. ಈ ತಿಂಗಳದ್ದು ಫೆಬ್ರವರಿ ತಿಂಗಳದ್ದು ಎಕ್ಸ್ಪೈರಿ ಇವತ್ತು ಮುಗಿತಾ ಇದೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸ್ ತುಂಬ ಮೇಲ್ಗಡೆ ಹೋಗಿದೆ, ಆದರೆ ಇವತ್ತು ನ್ಯಾಚುರಲ್ ಗ್ಯಾಸ್ ಎಲ್ಲ ಕೂಡ ಒಂದು ಒಳ್ಳೆ ರೀತಿಯಾದಂಥ ಕರೆಕ್ಷನ್ ಆಗಿರೋಂಥದ್ದು ಕಾಣಿಸ್ತಾ ಇದೆ. ನೋಡೋಣಂತೆ ವಾಪಸ್ ತಿರ್ಗಾ 300 ಲೆವೆಲ್ಗೆ ಸಪೋರ್ಟ್ ಆಗಬೇಕು ನ್ಯಾಚುರಲ್ ಗ್ಯಾಸಲ್ಲಿ. USD INR ಒಂದು ಸ್ವಲ್ಪ ಬಿದ್ದಿತ್ತು ಅನ್ನೋಷ್ಟೊತ್ತಿಗೆ ಮತ್ತೆ ನೋಡಿ ಆ ರೇಂಜಲ್ಲಿ ಬಂದು ಮೇಲ್ಗಡೆ ಹೋಯಿತು. ಯಾಕೆ ಬಸ್ ಸ್ಟ್ಯಾಂಡ್ ಅನ್ನೋದು ಎಲ್ಲದರಲ್ಲೂ ವರ್ಕ್ ಆಗುತ್ತೆ ಅನ್ನೋದು ಇದಕ್ಕೆ. ಸೊ ಯಾವ್ದು ಬಂದಿರುತ್ತೋ ಅಲ್ಲಿ ಬಂದು ಅಲ್ಲಿಂದ ವಾಪಸ್ ಬ್ರೇಕ್ಔಟ್ ಆಯಿತು, ವಾಪಸ್ ಬಂತು ಫಸ್ಟ್ ಟೈಮ್ ಸಪೋರ್ಟು, ಅದಿನ್ನೂ ಹ್ಯಾಮರ್ ಕ್ಯಾಂಡ್ಲು, ಅದನ್ನ ಲೋನು ಕೂಡ ಟಚ್ ಮಾಡೋಕ್ಕೆ ಹೋಗಿಲ್ಲ, ಅಲ್ಲಿಂದ ವಾಪಸ್ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಸೊ ಈ ಝೋನ್ನ ಬಿಟ್ಕೊಡೋದು ಅಷ್ಟು ಸುಲಭ ಇರೋದಿಲ್ಲ. ನೋಡೋಣ, ಇಲ್ಲ ಸ್ವಲ್ಪ ದಿನ ಬಂದು ಟೆಸ್ಟ್ ಆಗಿ ನಿಂತು ಆ ಥರ ಏನಾರು ಆಗಿ ಕೆಳಗಡೆ ಬರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಡಾಲರ್ ಕೆಳಗಡೆ ಬಂತು ಅಂತಂದರೆ ಗೋಲ್ಡು ಕೂಡ ಕೆಳಗಡೆ ಬರುತ್ತೆ, ಇಲ್ಲ ಅಂತಂದರೆ ಗೋಲ್ಡು ಕಮ್ಮಿ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಆಗ್ತೀನಿ. 2025 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಈಗ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು, ಅದನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಪ್ರತಿ ವಿಡಿಯೋದ ಕೆಳಗಡೆ ಎಮರ್ಜೆನ್ಸಿ ಫಂಡ್ ಯಾಕೆ ಬೇಕು ಅಂತ ಹೇಳಿದ್ದೀನಿ. ಯಾವ ರೀತಿ ಅನ್ನೋದಕ್ಕೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಕಮೆಂಟ್ ಮಾಡಿ. ಡೆಟ್ ಫಂಡ್ಗಳು ಅಥವಾ ರಿಟೈರ್ಮೆಂಟ್ ಫಂಡ್ಗಳಲ್ಲೂ ಕೂಡ ನಾವು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಬೋದು ಅಂತ ನೋಡ್ತೋಣ. ಜೊತೆಗೆ ರೆಪೋ ರೇಟ್ ಕಮ್ಮಿ ಮಾಡಿದ್ದಕ್ಕೆ ಯಾರಾದರೂ ಹೋಮ್ ಲೋನ್ ಇದೆ ಅಂತಂದರೆ ನೋಡಿ, SBIನಲ್ಲಿ ಇವಾಗ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ 0.25% ಅವರು ಕೂಡ ಕಮ್ಮಿ ಮಾಡಿದ್ದಾರೆ, 8.25% ಮಾಡಿದ್ದಾರೆ SBIಯಲ್ಲಿ ಹೋಮ್ ಲೋನು. ಸೊ ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಮಾಡ್ತಾರೆ. ಮಾಡಿಲ್ಲ ಅಂದರೆ ನೀವು ನೆಗೋಷಿಯೇಟ್ ಮಾಡಬೇಕು, ಬ್ಯಾಂಕ್ ಹತ್ರ ಮಾತಾಡಿ ನಾನು ಬೇರೆ ಬ್ಯಾಂಕಿಗೆ ಹೋಗ್ತೀನಿ, ಲೋನ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಅವರು ಅಡ್ಜಸ್ಟ್ಮೆಂಟ್ನ ಮಾಡ್ತಾರೆ. ಆ್ಯಕ್ಚುಲಿ ರೆಪೋ ರೇಟ್ ಕಮ್ಮಿ ಆದಾಗ ಅಥವಾ ಹೆಚ್ಚಾದಾಗ ಬ್ಯಾಂಕ್ಗಳು ತಂತಾನಾಗೆ ಅಡ್ಜಸ್ಟ್ ಮಾಡಬೇಕು. ಹೆಚ್ಚಾದಾಗ ಬೇಗ ಮಾಡಿಬಿಡ್ತಾರೆ, ಕಮ್ಮಿ ಆದಾಗ ಟೈಮ್ ತೊಗೊತಾರೆ. ಆಗ ನೀವು ಮಾತಾಡಿ ಅದನ್ನ ಸರಿ ಮಾಡ್ಕೋಬೇಕು. ಯಾಕೆಂತಂದರೆ ಒಂದು 0.25% ಕಮ್ಮಿ ಆಯಿತು ಅಂದರೆ 20 ವರ್ಷದ ಲೋನ್ ಇದೆ ಅಂತಂದರೆ ಯಾರಿಗಾದರೂ ಸುಮಾರು ಒಂದು 10-11 ತಿಂಗಳದ್ದು EMI ನಿಮಗೆ ಕಮ್ಮಿ ಆಗುತ್ತೆ ಹೋಗುತ್ತೆ. ಹಾಗಾಗಿ ದಯವಿಟ್ಟು ನೆಗೋಷಿಯೇಟ್ ಮಾಡಿಕೊಂಡು ಬ್ಯಾಂಕ್ ಹತ್ರ ಮಾತಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.